ಇವತ್ತು ಅಪರೂಪಕ್ಕೆ ನಮ್ಮ ಮನೇಲಿ ಡೋರಾ ಬಂದುಬಿಟ್ಟಿತ್ತು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಫಸ್ಟ್ ಮಿನಿ ವ್ಲಾಗ್ ಯೂಟ್ಯೂಬ್ ಇದ್ದಿದ್ದರಿಂದ ಇವತ್ತು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗ್ ಆಗಿರೋದ್ರಿಂದ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ಸ್ಕೂಲ್ಗೆ ಹಾಲಿಡೇ, ಅವ್ರು ಕೊಟ್ಟಿಲ್ಲ, ನಾನೇ ಹಾಕ್ಕೊಂಡಿರೋದು. ಸೊ ಯಾಕಂದರೆ ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ಎದ್ದೇಳೋದು ಲೇಟ್ ಆಯಿತು. ನಿಮ್ಮ ಪ್ರೀತಿ ವಾತ್ಸಲ್ಯ ನನ್ನ ಮೇಲೆ ಯಾವಾಗಲೂ ಇರಬೇಕು. ಸೊ ನಮ್ಮ ಪ್ರೇಕ್ಷಾ ಅನ್ವಿಕಾ ಡೋರಾ ನೋಡ್ತಿದ್ರು, ಅವ್ರಿಗೊಂದು ಇಷ್ಟನಾ ನಿಂಗೆ? ತೆಗಿ ಕೈ. ಇಷ್ಟನಾ ನಿಂಗೆ ಡೋರಾ? ಅವಳು ಯಾರದು? ಅದು ಯಾರು ಅವಳು? ಡೋರಾನಾ? ಅವನು ಯಾರು? ಏನದು? ಬೇಡ ಬೇಡ ಡೋರಾ. ಇದು ನೋಡು, ಚೆನ್ನಾಗೈತಿ ಇದು. ಬೇಡ ನಿಂಗೇನು ಬೇಡ ಅಂದಲ್ಲ. ಬೇಡ 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 ಕೊಡು ರಿಮೋಟು. ಆಯ್ತು ಇಕ್ಕೋ, ನೀನೇ ಇಟ್ಕೋ ಆಯ್ತು. ತಾತ ಬರಲಿ ತಡಿ, ಹೇಳ್ತೀನಿ. ಅತ್ತೆ ಚಿಚ್ಚಿ ಸಾರಿ ಅನ್ನು. ಚಿಚ್ಚಿ ಕೈ ಮುಗಿ. ಅದಕ್ಕೆ ಇಕ್ತೀನಿ ಡೋರ್ ಅನ್ನು. ಸಾರಿ ಚಿಕ್ಕಿ ಅನ್ನು ಸಾರಿ ಹೇಳು. ಸಾರಿ ಹೇಳು. ಸಾರಿ ಚಿಕ್ಕಿ. ಬಾ, ನನ್ನ ಕಾಲಿಗೆ ನಮಸ್ಕಾರ ಹಾಕು ಬಾ. ಹಾಕು ಬಾ. ಆಯ್ತಾಯ್ತು, ಸಾಕು ಸಾಕು. ಇಕ್ಲಾ ಡೋರನಾ? ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ವಾರ ಇತ್ತು. ನಮ್ಮ ಅಕ್ಕ ಬೇಗನೆ ಪೂಜೆ ಮಾಡಿ ಇವತ್ತು ಬೇಗ ಪೂಜೆ ಮಾಡಿಬಿಟ್ಟಿದ್ರು. ಪೂಜೆ ದೇವ್ರನ್ನ ನೋಡಿಕೊಂಡು ಹೊಟ್ಟೆ ತುಂಬ ಹಸಿತಿತ್ತು. ಮೊದಲೇ ನಮ್ಮದು ಬಕಾಸುರ ಹೊಟ್ಟೆ. ಊಟ ಅರ್ಧ ಗಂಟೆನೂ ಹೋಗಿಲ್ಲ, ಇನ್ನೂ ಏನಾದರೂ ತಿನ್ನಬೇಕು. ಸೊ ಜ್ಯೂಸ್ ಇತ್ತು, ಅದನ್ನು ಕುಡಿಯೋಣ ಅಂತ ಬಂದೆ. ನಾನು ಜ್ಯೂಸನ್ನ ಲೋಟಕ್ಕೆ ಬಿಟ್ಟು ಇನ್ನೇನು ಕುಡಿಬೇಕು, ಹಾಗೂ ನನಗೆ ನೆಮ್ಮದಿಲ್ಲ ನಮ್ಮ ಅಕ್ಕನ ಮಗಳಿಂದ. ಅವಳು ನನಗೂ ಬೇಕು ಕೊಡು ಬಾ ಬೇರೆ ಲೋಟದಲ್ಲಿ. ಏನು ಬೇಕು? ಲೋಟನಾ? ಯಾಕೆ? ಇಲ್ಲ, ಇದು ನಂದು. ನಿಂಗೂ ಬೇಕಾ? ನಾನು ಕುಡ್ದಿಲ್ಲ, ತಗೋ. ಅವಳಿಗೆ ಜ್ಯೂಸ್ ಕೊಟ್ಟು ನಮ್ಮ ಪಾಪು ಏನು ಮಾಡಿ ಜೋರಾಗಿ ಕೇಳಿಸ್ತಿಲ್ಲ ಅಂತ ನೋಡೋಣ ಅಂತ ಹೊರಟೆ. ಅವನು ಯಾವ್ಯಾವ ಪೋಸಲ್ಲಿ ನಿದ್ದೆ ಮಾಡ್ತಿದ್ದ. ಅವನೇನಾದರೂ ಎದ್ರೆ ನನ್ನ ಕತೆ ಮುಗೀತು. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಅವನ್ನ ನೋಡ್ಕೊಂಡು ಈಚೆ ನಮ್ಮ ಹೋಟ್ಲಿಗೆ ಬರುತ್ತಿದ್ದು. ಇದಾ? ಇದು ಇದೇನಿದು? ಅಲ್ಲ, ಅದು ಬರೀ ಇದೇನು? ಇದು ಅಲ್ಲ, ಇದೇನಿದು? 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 ಇನ್ನು ಕಂಪ್ಲೀಟ್ ಬರಿಬೇಕು. ಆಯ್ತು, ಬರಿ ನೋಡೋಣ. जरा सबर करो,
बोला धक्का बुक्की नहीं करने का, आराम से लेने का। ಹೌದಾ, ಇನ್ನೂ ಹೇಳ್ಕೊಟ್ಟಿಲ್ಲ ಆದರೂ ಬರೀತಾ ಇದೆಯಾ ನೀನು? ಬಾ ಎಲ್ಲರೂ ಪ್ರಜ್ಞೆಗೊಂದು ಚಪ್ಪಾಳೆ ಹೊಡೀರೆ, ಚಪ್ಪಾಳೆ ಹೊಡೀರಿ. ಚಪ್ಪಾಳೆ ಹೊಡೆದ ಬಿಡು. ಅವಾರ್ಡ್ ನಾಳಿಕೆ ನಿನಗೆ ಅವಾರ್ಡ್ ಕೊಡಿಸ್ತಾ ಇದ್ದೀವಿ, ಜ್ಞಾನಪೀಠ ಅವಾರ್ಡ್ ಪ್ರಶಸ್ತಿ ಆಯಿತಾ? ಬಂದ್ಬಿಡು ನಾಳೆ. ಅವ್ರನ್ನ ಮಾತಾಡಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಬಂದೆ. ಇವತ್ತು ಈಚೆ ಹೊರಗಡೆ ಸಂಜೆ ವಾತಾವರಣ ತುಂಬ ನೇಚರ್ ಚೆನ್ನಾಗಿತ್ತು. ಹೆವೆನ್ ಮಾತ್ರ ಇವತ್ತು ಬ್ಯೂಟಿಫುಲ್ ಆಗಿತ್ತು. ಒಂಥರ ಸೋ ನೈಸ್, ಸೋ ಬ್ಯೂಟಿಫುಲ್, ಸೋ ಪ್ರೆಟಿ. ಸಂಜೆ 6 ಗಂಟೆ ಆಗಿದ್ದರಿಂದ ಮೇಲೆ ಲೈಟ್ ಹಾಕೋಣ ಅಂತ ಹೊರಟೆ. ಇವತ್ತು ಮೇಲ್ಗಡೆ ನೇಚರ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೆವೆನ್ ಕೂಡ ತುಂಬ ಸೋ ಬ್ಯೂಟಿಫುಲ್, ಸೋ ಪ್ರೆಟಿ ಅನ್ನೋ ಥರ ಇತ್ತು. ನನಗಂತೂ ಇವತ್ತು ಒಂಥರ ಪೀಸ್. ಮೇಲೆ ಹೋಗಿದ ತಕ್ಷಣ ಒಂಥರ ಮಾಡಿ ನಮ್ಮ ಮನೆ ಮೇಲೆ ಹೋಗಿದ ತಕ್ಷಣ ತುಂಬ ಏನೋ ಒಂಥರ ನೆಮ್ಮದಿ. ಈ ದಿವಸ ಅಷ್ಟೇ ಲೈಟ್ ಹಾಕೋಕೆ ಹೋಗಿದಾಗ ಒಂದು ಸ್ವಲ್ಪ ಹೊತ್ತು ಅಲ್ಲಿದ್ದು ಮೆಡಿಷನ್ ಮಾಡೇ ನಾನು ಬರೋದು. ಏನೋ ಒಂಥರ ಇವತ್ತಿನ ನೇಚರ್ ತುಂಬ ಮನಸ್ಸಿಗೆ ಖುಷಿ ಕೊಡ್ತಿತ್ತು. ನಮ್ಮನೆ ಸುತ್ತಮುತ್ತ ಆಗ್ತಾನೆ ರಾಗಿ ಚಲ್ಲಿ ಆ ಪೈರು ಬಂದಾಗ ಫುಲ್ಲು ಗ್ರೀನಾಗಿ ಸಕ್ಕತ್ತಾಗಿ ಕಾಣಿಸ್ತಿರುತ್ತೆ. ಈಗೆಲ್ಲ ಹುಲ್ಲು ಕುಯ್ದುಬಿಟ್ಟಿರೋದ್ರಿಂದ ಏನಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ನಾನು ಬಂದಿದ್ದ ಕೆಲಸನೇ ಮರ್ತ್ಬಿಟ್ಟಿದ್ದೀನಿ. ಮೇಲ್ಗಡೆ ಮೇಯ್ನ್ ಬಂದಿದ್ದೆ ನಾನು ಲೈಟ್ ಹಾಕಬೇಕು ಅಂತ. ಲೈಟ್ ಹಾಕಿ ಇವತ್ತಿನ ಸಂಜೆ ಕೆಲಸನ ಮುಗಿಸಿದ್ದೀನಿ. ಇವತ್ತು ಹೋಮ್ವರ್ಕ್ ಎಷ್ಟಿದೆ ಅಂದರೆ ಅಪ್ಪ, ಅಷ್ಟು ಟೆನ್ಷನ್ಗೆ ನನಗೆ ದಿವಸ ಮೆಡಿಷನ್ ಮಾಡ್ತಿದ್ದೆ. ಅದೇ ಥರ ಇವತ್ತು ಸ್ವಲ್ಪ ಹೊತ್ತು ಮೆಡಿಷನ್ ಮಾಡಿ ನನ್ನ ಈ ದಿನನ ಮುಗಿಸ್ತಿದ್ದೀನಿ. ಈ ವಿಡಿಯೋ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.